ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನಿವತ್ತು ಬೆಳಗ್ಗೆ ಬೇಗ ಎದ್ದಿರೋ ಕಾರಣ ನಮ್ಮ ಮನೇಲಿ ದಸರಾ ಹಬ್ಬ ಹೇಗೆ ಮಾಡ್ತೀವಿ ಅನ್ನೋದನ್ನು ನಿಮ್ಗೆಲ್ರಿಗೂ ತೋರಿಸ್ಬೇಕು ಅಂತ. ಹಬ್ಬ ಅಂದಮೇಲೆ ಲೇಟಾಗಿ ಹೇಳೋಕ್ಕಾಗುತ್ತಾ? ಹಾಗಾಗಿ ಬೇಗ ಎದ್ದಿದ್ದೀನಿ. ನಾನು ಎದ್ದಾಗ 5:45 ಏನೋ ಆಗಿತ್ತು. ನಾನು ಪ್ರತಿದಿನ ಎದ್ದ ತಕ್ಷಣ ಮಾಡೋ ಮೊದಲೇ ಕೆಲಸ ಅಂದರೆ ಟ್ಯಾಬ್ಲೆಟ್ ತಗೊಂಡ್ಬಿಡ್ತೀನಿ ಫಸ್ಟಿಗೆ. ಆದರೆ ಇವತ್ತು ಹಬ್ಬದ ಗಡಿಬಿಡಿಲಿ ಟ್ಯಾಬ್ಲೆಟ್ ತಗೊಳ್ಳೋದನ್ನೇ ಮರ್ತುಬಿಟ್ಟಿದ್ದೆ. ಆಮೇಲೆ ನೆನಪಾಯಿತು ಟ್ಯಾಬ್ಲೆಟ್ ತಗೊಳ್ಳೋಣ ಅಂತ ಹೇಳ್ಬಿಟ್ಟಿದಾಗ ಟ್ಯಾಬ್ಲೆಟ್ಸ್ ತೊಗೊಳ್ತಿದ್ದೀನಿ. ಟ್ಯಾಬ್ಲೆಟ್ ತೊಗೊಂಡಾದಮೇಲೆ ಒಂದು 20 ನಿಮಿಷ ಏನು ಟೀ ಕಾಫಿ ಯಾವುದನ್ನು ತಗೊಳ್ಳೋ ಹಾಗಿರಲ್ಲ. ಹಾಗಾಗಿ ನಾನು ಬೇಗ ಎದ್ದ ತಕ್ಷಣ ಟ್ಯಾಬ್ಲೆಟ್ ತೊಗೊಂಡ್ಬಿಡ್ತೀನಿ. ಕಸ ಹೊರಗಡೆ ರಂಗೋಲಿ ಎಲ್ಲ ಹಾಕಿ ಬರೋಷ್ಟೊತ್ತಿಗೆ 20 ನಿಮಿಷ ಆಗಿಬಿಟ್ಟಿರುತ್ತೆ. 20 ನಿಮಿಷದ ಮೇಲೆ ಆಮೇಲೆ ಏನಾದರೂ ತಿನ್ಕೋಬೋದು. ಪ್ರತಿದಿನ ಇದೊಂದು ಕೆಲಸನೇ ಆಗಿರುತ್ತೆ ನನಗೆ, ದಿವಾನ್ ಸರಿ ಮಾಡೋದು. ದಿನ ಸರಿ ಮಾಡ್ತೀನಿ ಮತ್ತು ಹಾಗೆ ಆಗುತ್ತದು. ಬೆಳಗ್ಗೆ ಎದ್ದು ಕಸ ಗುಡಿಸ್ತಿರ್ಬೇಕಾದ್ರೇ ನೀಟಾಗಿ ಒಂದು ಸಾರಿ ದಿವಾನೆಲ್ಲ ಕ್ಲೀನಾಗಿ ಸರಿ ಮಾಡಿ ಆಮೇಲೆ ಕಸ ಗುಡಿಸ್ತೀನಿ. ನಿಮಗೆ ಕೇಳಿಸ್ತಿದೆ ಅಂತ ಅಂದ್ಕೊಳ್ತೀನಿ, ಕೋಳಿ ಕೂಗ್ತಿದೆ. ಬೆಳಗ್ಗೆ ಬೇಗ ಎದ್ದರೆ ಕೋಳಿ ಕೂಗೋದನ್ನು ಮತ್ತು ನವಿಲು ಕೂಗೋದನ್ನು, ನವಿಲು ಬರೋದನ್ನು, ನವಿಲುಗಳನ್ನೆಲ್ಲ ನೋಡ್ಬೋದು. ಸ್ವಲ್ಪ ಲೇಟಾಗಿ ಎದ್ದರೆ ಅದು ಕಾಣಲ್ಲ. ಇದೆಲ್ಲ ನೋಡಿದರೆ ಊರ ಕಡೆ ಮನೆ, ತೋಟ, ಗದ್ದೆ ಎಲ್ಲ ನೆನಪಾಗುತ್ತೆ. ಇದನ್ನೆಲ್ಲ ನೋಡಬೇಕು ಅಂತ ಅನಿಸಿದರೆ ಬೆಳಗ್ಗೆ ಬೇಗ ಎದ್ದೇಳಬೇಕು. ಬೇಗ ಎದ್ದರೆ ಮಾತ್ರ ಕಾಣೋದು. ಸ್ವಲ್ಪ ಗಲಾಟೆ ಶುರುವಾಯಿತು ಅಂದ ತಕ್ಷಣವೇ ಇದ್ಯಾವುದು ನೋಡೋದಕ್ಕೆ ಸಿಗಲ್ಲ. ಈ ಕರ್ಟನ್ಸ್ ಎಲ್ಲ ಎಳೆದು ಡೋರೆಲ್ಲ ಓಪನ್ ಮಾಡಿದ್ದೆ, ಆದರೆ ವಿಂಡೋ ಓಪನ್ ಮಾಡಿರಲಿಲ್ಲ. ಹಾಗಾಗಿ ಕರ್ಟನ್ ಎಲ್ಲ ಎಳೆದು ವಿಂಡೋ ಓಪನ್ ಮಾಡ್ತಿದ್ದೀನಿ. ನಿಮಗೇನೋ ತೋರಿಸ್ಬೇಕು ಅಂತ ಆವಾಗಿಂದ ನೋಡ್ತಿದ್ದೀನಿ, ಅಲ್ಲೇನೂ ಕಾಣಿಸ್ತಿಲ್ಲ. ದೇವ್ರ ಮನೆಗೆ ಅಂತಲೇ ಸಪ್ರೇಟಾಗಿ ಒಂದು ಬೇರೆ ಪೊರ್ಕೆ ಎತ್ತಿಟ್ಟಿರ್ತೀನಿ, ಅದರಲ್ಲಿ ಮಾತ್ರನೇ ಕುಡಿಸೋದು. ಹಾಗೆ ಕತ್ಲ ಒರೆಸೋಕ್ಕೆ ಮತ್ತು ಹೊಸಲು ಒರೆಸೋಕ್ಕೆ ಅಂತಲೇ ಸಪ್ರೇಟಾಗಿ ಒಂದು ಬಟ್ಟೆ ಎತ್ತಿಟ್ಟಿರ್ತೀನಿ. ಎಷ್ಟು ಕೆಟ್ಟ ನವಿಲು! ನಾನು ಒಳಗಡೆ ಬಂದ ತಕ್ಷಣವೇ ಕೂಗು ಹಾಕುತ್ತೆ. ನಾನು ನೋಡ್ತಿದ್ದೀನಿ, ಕಾಣಿಸ್ತಿಲ್ಲ, ನೀವು ತೋರ್ಸೋಕ್ಕೂ ಆಗ್ತಿಲ್ಲ. ಇಷ್ಟು ಮಾಡೋ ಅಷ್ಟೊತ್ತಿಗೆ ಆಗಲೇ ಅವ್ರು ಎದ್ದೇ ಬಿಟ್ಟಿದ್ರು. ಇಬ್ಬರು ಟೀ ಕುಡಿದು ಹೊರಗೆ ಬರೋಷ್ಟೊತ್ತಿಗೆ ಆಗಲೇ ಬೆಳಕು ಹರಿದಿತ್ತು. ಬೆಳಗ್ಗೆ ನಾನು ಎದ್ದು ಆಚೆ ಬರೋ ಅಷ್ಟೊತ್ತಿಗಾಗಲೇ ನವಿಲುಗಳೆಲ್ಲ ಕೂಗ್ತಿದ್ವು ಮನೆ ಹತ್ರ. ಅದನ್ನು ನಿಮಗೆಲ್ಲ ತೋರಿಸೋಣ ಅಥವಾ ನಾನು ನೋಡೋಣ ಅಂತ ಹೇಳಿ ನೋಡ್ತಿದ್ದೀನಿ. ಆವಾಗಿಂದ ಅವು ಕಾಣಿಸ್ತಾ ಇಲ್ಲ. 2-3 ಸಾರಿ ನೋಡಿದೆ, 2-3 ಸಾರಿನೂ ಕಾಣಿಸ್ಲಿಲ್ಲ, ಬರೀ ಸೌಂಡ್ ಮಾತ್ರ ಬರ್ತಿತ್ತು. ಹಾಗಾಗಿ ಸುಮ್ಮನಾದೆ. ಇನ್ನೊಂದು ಸಾರಿ ಬಂದಾಗ ನಾನು ಖಂಡಿತ ನಿಮ್ಗೆ ತೋರಿಸ್ತೀನಿ. ನಿನ್ನೆ ರಾತ್ರಿ ಎಲ್ಲ ಮಳೆ ಬಿಡದೆ ಸುರಿತಿತ್ತು. ಆದ್ದರಿಂದ ಬೆಳಗ್ಗೆ ಎಲ್ಲ ಹೊರಗಡೆ ಬಾಗಿಲಿಗೆ ಕಸ ಗುಡ್ಸೋಕ್ಕಾಗಲಿಲ್ಲ, ಎಲ್ಲ ಹಸಿ ಹಾಗೇ ಇತ್ತು. ಆದ್ದರಿಂದ ನಾನು ಬಾಗಿಲಿಗೆ ನೀರು ಹಾಕ್ತಿದ್ದೀನಿ. ನೋಡ್ಬೋದು ನಮ್ಮ ಮನೆ ಸುತ್ತಮುತ್ತ ಹೀಗೆಲ್ಲ ಕಾಣಿಸ್ತಿದೆ. ನಾನು ಅದನ್ನೇ ನೋಡ್ತಿದ್ದೀನಿ. ಬೆಳಗ್ಗೆ ನೋಡ್ಬೋದು ಕಸ ಗುಡ್ಸೋಕ್ಕೆ ಆಗಲಿಲ್ಲ, ಅಲ್ಲಿ ಎಲ್ಲ ಹಸಿ ಆಗಿಬಿಟ್ಟಿತ್ತು. ಆದ್ದರಿಂದ ನಾನು ಬಕೆಟಲ್ಲಿ ನೀರು ಎತ್ಕೊಂಡ್ಬಂದು ಮೊದಲಿಗೆ ಅದು ಕಸ ಎಲ್ಲ ಹೋಗೋ ರೀತಿ ನೀರು ಹಾಕ್ತಿದ್ದೀನಿ. ಮಳೆ ಬಂದಾಗ ನೀರು ಹಾಕಲೇಬೇಕು. ಹಾಗೆ ಮಾಪಲ್ಲಿ ಮಾಡೋಕ್ಕೋದ್ರೆ ಫುಲ್ ಮಣ್ಣಿರುತ್ತೆ. ಹಾಗಾಗಿ ನಾನು ಮೊದಲಿಗೆ ನೀರು ಹಾಕಿ ಪೊರ್ಕೆಯಿಂದ ಒಂದು ಸಾರಿ ಕ್ಲೀನಾಗಿ ಗುಡಿಸ್ಕೊಂಡು ಆಮೇಲೆ ನೀರೆಲ್ಲ ಹರಿದು ಹೋದಾದ್ಮೇಲೆ ಇನ್ನೊಂದು ಸಾರಿ ಮಾಪ್ ತಗೊಂಡು ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಮೆಟ್ಲು ಮೇಲ್ಗಡೆಯಿಂದ ತಿಳಿ ಮಣ್ಣು, ಟೆರೆಸ್ ಮೇಲಿಂದನೂ ಕಸ ಎಲ್ಲ ನೀರಲ್ಲಿ ಕೊಚ್ಕೊಂಡು ಮನೆ ಮುಂದ್ಗಡೆನೇ ಹರಿದು ಬರೋದ್ರಿಂದ ನಾನು ಮಳೆ ಬಂದಾಗ ಪ್ರತಿ ಸಾರಿನೂ ಬಕೆಟಲ್ಲಿ ನೀರು ಎತ್ಕೊಂಡು ಹೋಗಿ ನೀಟಾಗಿ ನೀರು ಹಾಕಿ ಒಂದು ಸಾರಿ ಪೊರ್ಕೆಯಿಂದ ಗುಡಿಸ್ಕೊಂಡು ಆಮೇಲೆ ಮಾಪ್ ಮಾಡ್ತೀನಿ.
ಮನೆ ಎಲ್ಲ ಒಂದು ಸಾರಿ ನೀಟಾಗಿ ಮಾಪ್ ಮಾಡಿ ಆಮೇಲೆ ದೇವ್ರ ಮನೆ ಮತ್ತು ಆಚೆ ಕಡೆ ಎಲ್ಲ ಒರೆಸಿ ಆಮೇಲೆ ಅರಿಶಿನ ಕುಂಕುಮ ಹಚ್ಚಿ ಹೂವಿಟ್ಟಿರ್ತೀನಿ. ಸ್ನಾನ ಆದಮೇಲೆ ಹೂವು ಅಕ್ಷತೆ ಹಾಕಿ ಒಂದು ಸಾರಿ ಹೊಸ್ಲು ಪೂಜೆ ಮಾಡ್ಕೊಂಡ್ಬಿಡ್ತೀನಿ ಅಷ್ಟೇ. ತುಳಸಿ ಗಿಡದ ಹತ್ರ ಒಂದು ಪುಟಾಣಿ ರಂಗೋಲಿ ಹಾಕ್ತಿದ್ದೀನಿ. ಅಷ್ಟದಳ ಪದ್ಮದ್ದೊಂದು ರಂಗೋಲಿ ಮತ್ತು ಕೆಮ್ಮಣ್ಣನ್ನು ಎರಡೂ ಸೇರಿ ಹಾಕಬೇಕಂತೆ. ಅವೆರಡು ಅಕ್ಕ ತಂಗಿನೋ ಏನೋ ಗಂಡ ಹೆಂಡ್ತಿನೋ ಸರಿಯಾಗಿ ನನಗೆ ನೆನಪಿಲ್ಲ. ಒಂದು ಅಜ್ಜಿ ಹೇಳಿದರು ಎರಡನ್ನು ಜೊತೆಗೆ ಹಾಕಬೇಕು ಅಂತ ಹೇಳಿ. ಹಾಗಾಗಿ ನಾನು ಸ್ವಲ್ಪ ರಂಗೋಲಿ ಮತ್ತು ಕೆಮ್ಮಣ್ಣನ್ನು ಬಳಸಿ ಒಂದು ಚಿಕ್ಕದೊಂದು ಪುಟಾಣಿ ರಂಗೋಲಿ ಹಾಕ್ತಿದ್ದೀನಿ. ನನಗೂ ಮೊದಲಿಗೆ ಕೆಮ್ಮಣ್ಣನ್ನು ನೋಡೋಕ್ಕೆ ಚೆನ್ನಾಗಿ ಕಾಣಲಿ ಅಂತ ಯೂಸ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಆದರೆ ನಮ್ಮ ಓನರ್ ಅಜ್ಜಿ ಹೇಳಿದರು ಹಾಗೆಲ್ಲ ಬರೀ ರಂಗೋಲಿ ಹಾಕಬೇಡ, ಒಂದು ಸಣ್ಣ ಚುಕ್ಕೆನಾದರೂ ಕೆಮ್ಮಣ್ಣು ಅದರಲ್ಲಿ ಬಳಸು ಅಂತ ಹೇಳಿ. ಆಮೇಲೆ ಅಜ್ಜಿ ಹೆಂಗೆ ಹೇಳ್ತೋ ಹಾಗೆ ನಾನು ರಂಗೋಲಿ ಹಾಕ್ತಿದ್ದೆ. ವರಮಹಾಲಕ್ಷ್ಮಿ ಹಬ್ಬನ ಫಸ್ಟ್ ಶುರು ಮಾಡಿಸಿದ್ದೆ ಆ ಅಜ್ಜಿ ನನಗೆ. ಯಾವಾಗಲಾದರೂ ಆ ಮನೆ ಹತ್ತಿರ ಹೋದಾಗ ಅಜ್ಜಿ ಸಿಕ್ಕರೆ ನಿಮ್ಗೆ ಖಂಡಿತ ತೋರಿಸ್ತೀನಿ. ತುಂಬ ಒಳ್ಳೆ ಅಜ್ಜಿ, ನನಗೆ ಎಷ್ಟೊಂದು ವಿಚಾರಗಳು ಹೇಳ್ಕೊಟ್ಟಿತ್ತು. ಈಗ ಕಸ ನೆಲ ಆಮೇಲೆ ರಂಗೋಲಿ ಎಲ್ಲ ಬಿಟ್ಟಿದ್ದಾಯಿತು. ಇವಾಗ ಸ್ನಾನಕ್ಕೆ ಹೋಗಬೇಕು. ಆಯುಧ ಪೂಜೆ ಎಲ್ಲ ನಮ್ಮ ಕಡೆಗೆ ಸಂಜೆನೇ ಮಾಡೋದು. ಹಾಗಾಗಿ ಬೆಳಗ್ಗೆ ಒಂದು ಸಿಂಪಲ್ಲಾಗಿ ಒಂದು ಪೂಜೆ ಮಾಡಿರ್ತೀನಿ ಅಷ್ಟೇ. ಇವಾಗಷ್ಟೇ ಸ್ನಾನ ಮಾಡಿ ಬಂದೆ. ಅಷ್ಟೊತ್ತಿಗಾಗಲೇ ಅಮ್ಮ ಕಾಲ್ ಮಾಡಿದ್ರು. ಅವ್ರ ಹತ್ರ ಮಾತಾಡಿ ಇವಾಗ ಪೂಜೆ ಶುರು ಮಾಡಬೇಕು ಅಂತ ಅಂದ್ಕೊಳ್ತಿದ್ದೀನಿ. ದೇವ್ರ ಪೂಜೆ ಮಾಡೋದಕ್ಕೂ ಮೊದಲು ತಲೆಗೊಂದು ಹೂವು, ಅರಿಶಿನ, ಕುಂಕುಮ, ಒಂದು ಬೊಟ್ಟು ಇಟ್ಕೊಂಡು ನಂತರ ಪೂಜೆ ಶುರು ಮಾಡ್ತೀನಿ. ನೆನ್ನೆ ಹಾಕಿರೋ ರಂಗೋಲಿನ ಫಸ್ಟ್ ತೆಗೆದುಬಿಡ್ತೀನಿ. ರಂಗೋಲಿ ತೆಗೆದಾದ್ಮೇಲೆ ಸ್ವಲ್ಪ ನೀರು ಎಲ್ಲ ಹಾಕಿ ಮೊದಲು ಪೀಠನೆಲ್ಲ ನೀಟಾಗಿ ಒರೆಸ್ಕೊಂಡು ಆಮೇಲೆ ಹೊಸದಾಗೊಂದು ಪುಟಾಣಿದೊಂದು ರಂಗೋಲಿ ಬಿಡ್ತೀನಿ. ರಂಗೋಲಿ ಹಾಕಿದ ನಂತರ ಸ್ವಲ್ಪ ಆ ರಂಗೋಲಿ ಮೇಲ್ಗಡೆನೆ ಸ್ವಲ್ಪ ಅರಿಶಿನ, ಕುಂಕುಮ, ಅಕ್ಷತೆ, ಹೂವು ಎಲ್ಲ ಹಾಕಿ ಮೊದಲಿಗೆ ಪೀಠ ಪೂಜೆ ಎಲ್ಲ ಮಾಡ್ಕೊಂಡ್ಬಿಡ್ಬೇಕು. ಮಾಡ್ಕೊಂಡ್ಮೇಲೆ ದೇವ್ರ ಮುಂದೆ ದೀಪ ಹಚ್ಚಬೇಕು. ದೀಪ ಹಚ್ಚಿದ ಮೇಲೆ ದೀಪಾರಾಧನೆ ಆದ ನಂತರ ದೇವ್ರ ಪೂಜೆನ ಶುರು ಮಾಡೋದು ನಾನು.
ಕೈಯಲ್ಲಿ ಅಕ್ಷತೆ, ಹೂವು, ಊದಿನ ಕಡ್ಡಿ ಹಿಡ್ಕೊಂಡು ಮೊದಲಿಗೆ ದೇವರಿಗೆಲ್ಲ ಊದಿನ ಕಡ್ಡಿ ಬೆಳಗಿ ಆಮೇಲೆ ಮೇನ್ ಡೋರ್ಗೆ ಹೋಗಿ ಅಲ್ಲಿ ಹೊಸ್ಲಿಗೆಲ್ಲ ಪೂಜೆ ಮಾಡ್ಕೊಂಡು ಸೂರ್ಯ ಚಂದ್ರರಿಗೆಲ್ಲ ಪೂಜೆ ಮಾಡಿ ತುಳಸಿ ಕಟ್ಟೆ ಹತ್ರ ಪೂಜೆ ಮಾಡಿ ನಂತರ ಪೂಜೆನ ಎಂಡ್ ಮಾಡ್ತೀನಿ. ಪೂಜೆ ಮಾಡಿದ ನಂತರ ಫಸ್ಟ್ ಬಂದಿದ್ದು ಅಡುಗೆ ಮನೆ ನೋಡಿದೆ ಒಂದು ರೌಂಡು. ಎಲ್ಲ ಕ್ಲೀನಾಗಿತ್ತು. ನೈಟನ್ನೇ ಪಾತ್ರೆ ಎಲ್ಲ ತೊಳೆದಿದ್ದರಿಂದ ಅಡುಗೆ ಮನೆ ಕ್ಲೀನಾಗಿ ಕಾಣಿಸ್ತಿತ್ತು. ಬೆಳಗ್ಗೆ ಎದ್ದಾಗಿಂದ ಒಂದೇ ಸಾರಿ ನೀರು ಕುಡಿದಿದ್ದೆ. ಫಸ್ಟ್ ನೀರು ಕುಡಿದ್ಬಿಡ್ತೀನಿ. ನೀರು ಕುಡಿದು ಆಮೇಲೆ ನೆನ್ನೆ ತೊಳೆದಿಟ್ಟಿರೋ ಪಾತ್ರೆಗಳನ್ನೆಲ್ಲ ಜೋಡಿಸ್ಕೋಬೇಕು. ಜೋಡಿಸ್ಕೊಂಡು ಆದಮೇಲೆ ಟಿಫನ್ಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ಅಷ್ಟರಲ್ಲೇ ನಾನು ಇನ್ನೂ ಕುಡಿಬೇಕಾಗಿರೋ ಇನ್ನೊಂದು ಗ್ಲಾಸ್ ಧನಿಯಾ ನೀರನ್ನು ಮರೆತುಬಿಟ್ಟಿದ್ದೆ. ಅದನ್ನು ಕುಡಿಬೇಕು ಇವಾಗ. ಇದನ್ನು ಹಿಂದಿನ ದಿನ ನೈಟು ಒಂದು ಗ್ಲಾಸ್ ನೀರಿಗೆ 1/4 ಟೀ ಸ್ಪೂನಷ್ಟು ಧನಿಯಾ ಪೌಡ್ರನ್ನು ಹಾಕಿ ನೆನೆ ಹಾಕಿಬಿಡ್ತೀನಿ. ಬೆಳಗ್ಗೆ ಎದ್ದು ಅದಕ್ಕೆ 2 ಸ್ಪೂನ್ ಸಕ್ಕರೆ ಹಾಕಿ ಚೆನ್ನಾಗಿ ಸಕ್ಕರೆ ಕರಗೋವರೆಗೂ ತಿರುಗಿಸಿ ಆಮೇಲೆ ಇನ್ನೊಂದು ಗ್ಲಾಸಿಗೆ ಅದನ್ನು ಸೋಸ್ಕೊಂಡ್ಬಿಡಬೇಕು. ಸೋಸ್ಕೊಂಡು ಆದಮೇಲೆ ಅದೇನು ಕಷ್ಟ ಅಂತ ಅನಿಸಲ್ಲ. ಕುಡಿಯೋಕ್ಕೆಲ್ಲ ಚೆನ್ನಾಗೇ ಇರುತ್ತೆ. ಆರಾಮಾಗಿ ಕುಡಿಬೋದು. ಇದನ್ನು ಎಲ್ಲರೂ ಕುಡಿಯೋದಲ್ಲ. ಥೈರಾಯ್ಡ್ ಯಾರ್ಯಾರಿಗಿದೆ ಅವ್ರು ಮಾತ್ರ ಕುಡಿಬೋದು. ಬೆಳಗ್ಗೆ ಎದ್ದ ತಕ್ಷಣವೇ ಕುಡಿಯೋಕ್ಕಾಗಲ್ಲ. ಫಸ್ಟಿಗೆ ಟ್ಯಾಬ್ಲೆಟನ್ನು ತಗೊಂಡು ಒಂದು 20 ನಿಮಿಷ ಅರ್ಧ ಗಂಟೆ ಆದಮೇಲೆ ಈ ರೆಮಿಡಿನ ಯೂಸ್ ಮಾಡ್ಬೋದು. ಅಂದರೆ ಇದನ್ನು ತಗೊಂಡಾದಮೇಲೆ ಒಂದು ಅರ್ಧ ಗಂಟೆ ಗ್ಯಾಪ್ ಕೊಡಬೇಕು. ಕಾಫಿ, ಟೀ, ಟಿಫನ್ ಯಾವುದನ್ನು ಮಾಡೋಕ್ಕೆ ಹೋಗಬಾರ್ದು. ಅಂದರೆ ಏನೂ ಪ್ರಾಬ್ಲಮ್ ಇಲ್ಲ ತಿನ್ನೋದ್ರಿಂದ, ಆದರೆ ಅದು ವರ್ಕ್ ಆಗಬೇಕಲ್ಲ, ಹಾಗಾಗಿ ಹೇಳೋದಷ್ಟೇ. ಗಾಡಿ ಪೂಜೆ ಎಲ್ಲ ನಮ್ಮ ಮನೆಯವರು ಆಫೀಸ್ ಹತ್ರನೇ ಮಾಡಿಬಿಟ್ಟಿದ್ರು. ಮಧ್ಯಾಹ್ನನೇ ಗಾಡಿ ಪೂಜೆ ಆಗೋಗಿತ್ತು. ಹಾಗಾಗಿ ನಾನು ಸಂಜೆ ದೇವ್ರ ಮುಂದೆ ದೀಪ ಹಚ್ಚಿ ಆಮೇಲೆ ನಮ್ಮ ಮನೇಲಿರುವಂತಹ ಆಯುಧಗಳಿಗೆ ಪೂಜೆ ಶುರು ಮಾಡ್ತಿದ್ದೀನಿ.